ಹಾಯ್ ಹೆಲೋ ಎಲ್ಲ ನಮ್ಮ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ನಮ್ಮ ಹೊಸ ಚಿಂತು ವಿತ್ ಚಿಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಿಕ್ಕಿ ಇವತ್ತು ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಆಶೀರ್ವಾದ ಪಡೆಯಲು ಬಂದಿದ್ವಿ. ಅಲ್ಲಿ ನಮಗೆ ಪ್ರಸಾದ್ ಜಾಕಿ ಟೀಮ್ ಅವರು ಸಿಕ್ಕಿದ್ರು. ಅವ್ರು ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಅವ್ರ ಜೊತೆ ಫೋಟೋ ತಗೊಂಡು ಮುಂದೆ ನಾವು ಮನೆಗೆ ಬಂದು ನಮ್ಮ ಹೊಸ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದು ಎಲ್ಲ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂಥ ಒಂದು ಬ್ಲೂಮಿಂಗ್ 360 ಡಿಗ್ರಿ ಎಲೆಕ್ಟ್ರಿಕ್ ಚಾರ್ಜೇಬಲ್ ಲೈಟರ್ ಬಗ್ಗೆ. ಈ ಲೈಟರ್ ಬಂದು ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇದು ನಿಮಗೆ ತುಂಬ ಉಪಯೋಗವಾಗುವಂಥದ್ದು. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇದನ್ನ ಇವಾಗ ಓಪನ್ ಮಾಡಿ ತೋರಿಸ್ತೀವಿ. ಈಗ ಪ್ಯಾಕಿಂಗು ಈ ಥರ ಇದೆ, ಮಾಮೂಲಿಯಾಗಿ ಪ್ಯಾಕಿಂಗ್ ಇದೆ. ಇದಕ್ಕೆ 450 ಮೆಂಬರ್ಸ್ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಮತ್ತು 750 ಮೆಂಬರ್ಸ್ ಬೈ ಮಾಡಿದ್ದಾರೆ. ಈ 750 ಮೆಂಬರ್ಸಲ್ಲಿ ನಾವು ಕೂಡ ಒಬ್ಬರು, ಅದರಲ್ಲಿ ನೀವು ಒಬ್ಬರಾಗಿ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಈಗ ಇದರಲ್ಲಿ ಏನಂದರೆ ಇದು ಅಲ್ಯೂಮಿನಿಯಮಿಂದ ಮಾಡಲ್ಪಟ್ಟಿದೆ. ಇದನ್ನು ನೀವು 360 ಡಿಗ್ರಿ ಹೇಗೆ ಬೇಕಾದ್ರೂ ತಿರುಗಿಸ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ನೀವು ಆನ್ ಮಾಡಿದಾಗ ಬ್ಲೂ ಲೈಟ್ ಬರುತ್ತೆ ಮತ್ತು ಇದು ಚಾರ್ಜೇಬಲ್ ಕೂಡ. ನೀವು ಫೋನ್ ಅಡಾಪ್ಟರ್ಗೆ ಹಾಕ್ಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಈಗ ನೀವು ಚಾರ್ಜಿಗೆ ಹಾಕಿದಾಗ ಅಲ್ಲಿ 4 ಬ್ಲೂ ಲೈಟ್ಸ್ ಕೊಟ್ಟಿದ್ದಾರೆ. ಅದು 4 ಬ್ಲೂ ಲೈಟು ತುಂಬಿದೆ ಅಂದರೆ ನಿಮಗೆ ಚಾರ್ಜರ್ ಫುಲ್ ಆಗಿದೆ ಅಂತ ಅರ್ಥ. ಇದು ಆನ್ ಮತ್ತು ಆಫ್ ಮಾಡೋದು, ಈ ಥರ ಲೈಟ್ ಬರುತ್ತೆ ನೀವು ಆನ್ ಮಾಡಿದಾಗ. ಮತ್ತು ನೀವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಈ ಥರ ಸ್ಪಾರ್ಕ್ ಬರುತ್ತೆ. ಇಲ್ಲಿ ನೋಡಿ ಆನ್ ಮಾಡ್ತೀನಿ, ಸ್ಪಾರ್ಕ್ ಬಂತು. ಈಗ ನಾನು ಮೊದಲೇ ಹೇಳ್ದಂಗೆ 360 ಡಿಗ್ರಿ ಬೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ಈ ಥರ ಅದು ಬೆಂಡ್ ಆಗುತ್ತೆ ನೋಡಿ, ಈ ಥರ ಬೆಂಡ್ ಆಗುತ್ತೆ. ನೀವು ಹೇಗೆ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ನೀವು ಬೆಂಡ್ ಮಾಡ್ಕೋಬೋದು. ಅದನ್ನು ಬೆಂಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೀವು. ಈಗ ನಾವು ಇದನ್ನು ಹೇಗೆ ಉಪಯೋಗ ಮಾಡ್ಬೋದು ಅಂತ ತೋರಿಸ್ತೀವಿ. ಫಸ್ಟು ನಾವು ಸ್ಟವ್ ಹತ್ತಿ ತೋರಿಸ್ತೀವಿ ನೋಡಿ. ಇವಾಗ ಇದನ್ನು ಆನ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಬಟನ್ ಪ್ರೆಸ್ ಮಾಡಿದ್ರೆ ಈ ಥರ ಸ್ಟವ್ ಆನ್ ಆಗುತ್ತೆ. ಇದು ಬರೀ ಸ್ಟವ್ ಆನ್ ಮಾಡೋದಲ್ಲ, ಬೇರೆ ಬೇರೆದಕ್ಕೂ ಯೂಸ್ ಮಾಡ್ಕೋಬೋದು. ಮತ್ತು ನೀವು ಇದನ್ನು ಈಸಿಯಾಗಿ ಕೂಡ ಹ್ಯಾಂಗ್ ಮಾಡಿಕೊಂಡು ಕಮ್ಮಿಯಲ್ಲಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಇದನ್ನು ನೀವು ಗ್ಲಾಸ್ ಕ್ಯಾಂಡಲ್ಸ್ ಏನಾದ್ರು ಇದ್ದರೆ ಅದನ್ನು ಲೈಟರಲ್ಲಿ ಹಚ್ಚುವಾಗ ನಿಮಗೆ ಕೈ ಸುಡೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ಇದನ್ನು ನೀವು ಯೂಸ್ ಮಾಡೋದಾಗಿದ್ದರೆ ಇದರಲ್ಲಿ ನಿಮಗೆ ಕೈ ಸುಡಲ್ಲ. ಈಸಿಯಾಗಿ ನೀವು ಇದನ್ನು ಆನ್ ಮಾಡಿಕೊಂಡು ಮಾಡ್ಬೋದು. ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಬೇಕು ಅಂದರೆ ಚಿಂತು ವಿತ್ ಚಿಕ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಇಂದಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡ್ತೀರಿ. ನಾವು ಮತ್ತೆ ಸಿಗ್ತೀವಿ ಚಿಂತು ವಿತ್ ಚಿಕ್ಕಿ ಯೂಟ್ಯೂಬ್ ಚಾನಲ್. ಬಾಯ್.